ತಪ್ಪು ಮಾಹಿತಿಗಳು ತಗೊಂಡು ಟೂರ್ ಎಕ್ಸ್ಪೀರಿಯನ್ಸ್ ಮಾತ್ರ ಯಾವ್ದೇ ಕಾರಣಕ್ಕೂ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಅರ್ಜೆಂಟ್ ಮಾಡ್ಕೊಂಡು ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡ್ಕೊಂಡು ನೀವ್ ಎಲ್ಲಿ ಬೇಕಾದ್ರೂ ಹೋಗಿ. ನಮಸ್ಕಾರ ಕರ್ನಾಡು, ನಿಮ್ಮ ಆರ್ವಿ ಕಡೆಯಿಂದ ಎಲ್ಲ ಹೇಗಿದ್ರ, ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಒಂದ್ ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಮೈಸೂರಿಂದ ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀನಿ. ಕೆಲವರೆಲ್ಲ ನಮ್ಮ ಸ್ನೇಹಿತರುಗಳು, ಸೋಷಿಯಲ್ ಮೀಡಿಯಾ ಸ್ನೇಹಿತರುಗಳೆಲ್ಲ ಒಂದಷ್ಟು ವಿಡಿಯೋಗಳು ಕಳಿಸ್ತಾ ಇದ್ರು. ಆರ್ವಿ ನೀನೇನೋ ಫ್ಲೈಟ್ ಟಿಕೆಟ್ ಜಾಸ್ತಿ ಆಯ್ತು ಅಂತ ಅಪ್ಡೇಟ್ ಮಾಡ್ತಾನೆ ಇದೆಯಾ, ಅದೇ ಕೆಲವರೆಲ್ಲ 39,000 ರೂಪಾಯಿಗೆ 40,000 ರೂಪಾಯಿಗೆಲ್ಲ ಆಲ್ ಇನ್ಕ್ಲೂಡ್ ಪ್ಯಾಕೇಜ್ ಕೊಡ್ತಾ ಇದಾರೆ ಅಂತ ಆ ವಿಡಿಯೋಗಳನ್ನ ನನಗೂ ಕಳಿಸಿದ್ರು. ಸೊ ನಾನು ಆ ವಿಡಿಯೋಗಳನ್ನೆಲ್ಲ ನೋಡಿ ನನಗೆ ಆಶ್ಚರ್ಯ ಆಯ್ತು. ಮಾರ್ಕೆಟ್ ಅಲ್ಲೇ ಈ ಪ್ರೈಸ್ ಎಲ್ಲ ಹೇಗೆ ಕೊಡ್ತಾ ಇದಾರೆ ಅಂತ. ಅಡಿಗೆ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಒಂದ್ ಒಳ್ಳೆ ಟೂರ್ ಆಗ್ಬೇಕು, ಅದ್ ನಾನಾಗ್ಲಿ ಬೇರೆಯವ್ರಾಗ್ಲಿ. ಸೊ ಆಗ್ಲಿ ಅಂತ ಅನ್ಬಿಟ್ಟು ನಾನೇ ಅವ್ರ ನಂಬರ್ಗಳೆಲ್ಲ ಕೊಟ್ಟೆ. ಸೊ ಕಾಲ್ ಮಾಡಿದ್ರೆ ಸತ್ಯ ಏನಂತೆ ಗೊತ್ತಾ, ಅದೇನೋ 39,000 40,000 ರೂಪಾಯಿ ಹೇಳ್ತಾರಲ್ಲ, ಅದು ಆ ಪ್ರೈಸ್ ಅಲ್ವೇ ಇಲ್ಲ. ಇವಾಗ ಕೇಳೋದು ಅವರು ಅದೇ ಕತೆ ಹೇಳ್ತಾ ಇರಂತೆ. ಬಟ್ ಡೈಲಿ ವಿಡಿಯೋ ಅಪ್ಡೇಟ್ ಮಾಡ್ತಾ ಇದ್ರೆ. ಸೊ ಎಲ್ಲಾರು ನನ್ನ ಕಳಿಸ್ತವ್ರೆ. ನನಗೇನಪ್ಪ ಮಾಡ್ಲಿ, ಬೇರೆ ಕಂಪ್ನಿಯವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಾನು ಏನು ಮಾತಾಡೋಂಗಿಲ್ಲ. ಆ ಕಂಪ್ನಿ ಹೆಸರು ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ. ಇಲ್ಲಿ ಫೋನ್ ಮಾಡ್ತು ಅಂದ್ರೆ ಅವ್ರು ಹೇಳ್ತಾರಂತೆ, ಸರ್ ಫ್ಲೈಟ್ ಟಿಕೆಟ್ ಜಾಸ್ತಿ ಆಗ್ಬಿಟ್ಟಿದೆ, ಇವಾಗ 40,000 ರೂಪಾಯಿ ಪ್ಯಾಕೇಜ್ ಅಲ್ಲ 53,000 54,000 ರೂಪಾಯಿ ಪ್ಯಾಕೇಜು. ಸೊ ಏನು ಮಾಡಕ್ಕಲ್ಲ, ನಮ್ ಕೈಯಲ್ಲಿ ಕಂಟ್ರೋಲ್ ಇಲ್ಲ, ಹಾಗೆ ಹೀಗೆ ಅಂತ ಇರುತ್ತೆ. ಅದನ್ನೇ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿ ಜನಗಳಿಗೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ. ಈ ತರ ತಪ್ಪು ಮಾಹಿತಿಗಳನ್ನ ಕೊಟ್ಬಿಟ್ಟು ಸುಮ್ನೆ ಏನಕ್ಕೆ ಇವೆಲ್ಲ ನಿಮ್ಗೆ ಕೆಟ್ಟ ಹೆಸರುಗಳು. ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಎಲ್ಲ ಏನೈತೆ ಅಂತ ಗೊತ್ತಿಲ್ಲ. ಸೊ ಇರೋ ವಿಷಯ ಹೆಂಗೈತೆ ಅಂತ ನಾನಂತೂ 100% ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸರಿಯಾಗಿ ಟೂರ್ ಮಾಡಿ, ಸಂಭ್ರಮದಿಂದ ಟೂರ್ ಮಾಡಿ. ಆರ್ವಿ ಜೊತೆ ಬಂತು ಅಂದ್ರೆ ಅದೆಲ್ಲ ಸಕ್ಸಸ್ ಆಗಿರುತ್ತೆ, ಸೂಪರ್ ಆಗಿರುತ್ತೆ. ಸೊ ನಮಸ್ಕಾರಗಳು.